ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ, ಇದು ಮೊದಲ ಪ್ರಯತ್ನ ಸ್ಪರ್ಧಾ ವಿಜಯ ಕನ್ನಡ ವತಿಯಿಂದ ಡೈಲಿ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ತಾ ಹೋಗೋದು. ನೋಡಿ, 28 ಮತ್ತು 29 ಜನವರಿ 2025 ಪ್ರಚಲಿತ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರೊಂದಿಗೆ ಪೇಪರ್ ಕಟ್ಟಿಂಗ್ಸನ್ನು ಕೂಡ ಇಲ್ಲಿ ಬಳಸಿರ್ತೀನಿ. ಪೇಪರ್ ಕಟ್ಟಿಂಗನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿರ್ತೇನೆ. ಇದು PC, PSI, STA, FDA, KS, UPSC, RRB, SSC, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯಾಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನ್ ಒತ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆ ಹೀಗಿರುತ್ತೆ. ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವರು ಯಾರು ಅಂತ ಪ್ರಶ್ನೆ ಇರುತ್ತೆ. ಆಪ್ಷನ್ ನೋಡಿ, ಆಪ್ಷನ್ ಎ ಅಥವಾ ಆಪ್ಷನ್ 1 ಕುವೆಂಪು, ಆಪ್ಷನ್ 2 ಗಿರೀಶ್ ಕಾರ್ನಾಡ್, ಆಪ್ಷನ್ 3 ದ.ರಾ ಬೇಂದ್ರೆ, ಆಪ್ಷನ್ 4 ಮೇಲಿನ ಯಾರೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ.ರಾ ಬೇಂದ್ರೆ ಅವರು. ನೋಡಿ, ಫೆಬ್ರವರಿ 1ರಿಂದ 4 ತಂತಿ ಷಷ್ಠ ಪೂರ್ತಿ ಅಂದರೆ ಅದಕ್ಕೆ 60 ವರ್ಷ ಪೂರ್ಣವಾಗಿರುತ್ತೆ. 60ರ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಯಾವಾಗಂದರೆ ಫೆಬ್ರವರಿ 1ಕ್ಕೆ ಅಂತ ಹೇಳ್ತಕ್ಕಂಥದ್ದು. ಇದು ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಕೃತಿಯಾಗಿರ್ತದೆ. ಅದು ಯಾವುದು? 4 ತಂತಿ. ಆ 4 ತಂತಿ ಕೃತಿ 60 ವರ್ಷ ದಾಟಿರ್ತಕ್ಕಂಥದ್ದು, ಅಂದರೆ 60ರ ಸಂಭ್ರಮವನ್ನು ಆಚರಿಸ್ತಾ ಇದೆ. ಆದ್ದರಿಂದ ಅದನ್ನ ಷಷ್ಠಿ ಪೂರ್ತಿ ಅಂತ ಮಾಡ್ತಕ್ಕಂಥದ್ದು. ಇದು ದ.ರಾ ಬೇಂದ್ರೆಯವರ ಕೃತಿಯಾಗಿರುತ್ತೆ. ನೋಡಿ, ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಅದಕ್ಕೆ ನೆನಪಿಡ್ತಕ್ಕಂಥ ಒಂದು ಹಿಂಟ್ ಇರ್ತದೆ. ಕುದ ಸಿಂಹ ವಿ ಯು ಗೀಚ ಅಂದರೆ, ಕು ಅಂದರೆ ಕುವೆಂಪು, ದ ಅಂದರೆ ದ.ರಾ ಬೇಂದ್ರೆ, ಸಿ ಅಂದರೆ ಶಿವರಾಮ್ ಕಾರಂತ್, ಮ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಅಂದರೆ ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಲಾಸ್ಟಿಗೆ ಚಂದ್ರಶೇಖರ್ ಕಂಬಾರ್ ಅವರು ಆಗಿರ್ತಕ್ಕಂಥದ್ದು. ಇವರು 8 ಜನ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಆಗಿರ್ತಾರೆ. ಎರಡನೇ ಪ್ರಶ್ನೆ ನೋಡಿ, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ತುಂಬ ಇದೆ. ಇದು ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಪ್ರತಿಯೊಂದೂ ಇಲ್ಲಿ ಸಮನಾಗಿ ಹಂಚಿಕೆ ಮಾಡಲಾಗ್ತದೆ. ಆಪ್ಷನ್ ನೋಡಿ, ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಉತ್ತರಾಖಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಎಲ್ಲ ಧರ್ಮೀಯರಿಗೆ ಒಂದೇ ಕಾನೂನು, ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಂಥ ರಾಜ್ಯ ಉತ್ತರಾಖಂಡ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರತಿಯೊಂದಕ್ಕೂ ವಿವಾಹದ, ಲಿವ್-ಇನ್ ರಿಲೇಷನ್ಶಿಪ್ಪು, ಹಾಗೆ ಪ್ರತಿಯೊಂದೂ ಇದರಲ್ಲಿ ಒಂದೇ ಕಾಯ್ದೆ ಆಗಿರ್ತಕ್ಕಂಥದ್ದು. ಧರ್ಮದಲ್ಲೂ, ನೌಕರಿ, ವಿವಾಹ, ರಿಲೇಷನ್ಶಿಪ್, ಯಾವುದೇ ಥರದ ರಿಲೇಷನ್ಶಿಪ್ ಇದರಲ್ಲಿ ನಾಗರಿಕರಿಗೆ ಒಂದೇ ಕಾನೂನು ಇಲ್ಲಿ ಇರ್ತಕ್ಕಂಥದ್ದು ಅಂತ. ಇದಕ್ಕೆ ಏಕರೂಪ ನಾಗರಿಕತೆ ಅಂತ ಕರೀತಾರೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಮೂರನೇ ಪ್ರಶ್ನೆ, ಯಾವ 2 ಭಾರತೀಯ ನಗರಗಳು ಇತ್ತೀಚೆಗೆ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಮಾನ್ಯತೆ ಪಡೆದ ಆರ್ದ್ರಭೂಮಿ ಅಂದರೆ ತೇವಭೂಮಿ ನಗರಗಳ ಪಟ್ಟಿಗೆ ಸೇರಿಕೊಂಡಿವೆ? ಆಪ್ಷನ್ ಎ ಕಟಕ್ ಮತ್ತು ರೋಪರ್, ಆಪ್ಷನ್ ಬಿ ಅಹಮದಾಬಾದ್ ಮತ್ತು ಕೋಲ್ಕತ್ತಾ, ಆಪ್ಷನ್ ಸಿ ಇಂದೋರ್ ಮತ್ತು ಉದಯಪುರ್, ಆಪ್ಷನ್ ಡಿ ಭೂಪಾಲ್ ಮತ್ತು ಜೈಸಲ್ಮೇರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದೋರ್ ಮತ್ತು ಉದಯಪುರ್ ಆಗಿರ್ತದೆ. ಏನಿದು? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ನೋಡ್ಕೊಳ್ಳೋಣ. ನೋಡಿ, ಇಂದೋರ್ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರ ಆಗಿರ್ತಕ್ಕಂಥದ್ದು, ಮತ್ತು ಉದಯಪುರ್ ಇದು ರಾಜಸ್ಥಾನಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರ ಆಗಿರ್ತದೆ. ಇದಕ್ಕೆ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ತೇವಭೂಮಿ ನಗರಗಳಾಗಿ ಮಾನ್ಯತೆ ಪಡೆದ ಮೊದಲ ಭಾರತೀಯ ನಗರಗಳಾಗಿರ್ತವೆ. ಯಾವುವು? ಇಂದೋರ್ ಮತ್ತು ಉದಯಪುರ್ ಆಗಿರ್ತದೆ. ನೋಡಿ, ರಾಮ್ಸರ್ ಸಮಾವೇಶವು 172 ಸದಸ್ಯ ರಾಷ್ಟ್ರಗಳಲ್ಲಿ ಜಾಗತಿಕವಾಗಿ ತೇವಭೂಮಿಗಳ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಅಂದರೆ ಟೋಟಲು 172 ಸದಸ್ಯ ರಾಷ್ಟ್ರಗಳೊಂದಿಗೆ ತೇವಭೂಮಿಯನ್ನು ಹೊಂದಿರತಕ್ಕಂಥ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇದು ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ, ಅಂದರೆ ನ್ಯಾಚುರಲ್ ಅಥವಾ ಮಾನವ ನಿರ್ಮಿತ ಜೋಗು ಪ್ರದೇಶಗಳನ್ನು ಮಾಲಿನ್ಯೀಕರಿಸುವುದು ಮತ್ತು ಅದನ್ನ ಸಂರಕ್ಷಣೆ ಮಾಡುವುದು ಇದರ ಉದ್ದೇಶ ಆಗಿರ್ತದೆ. ಯಾವುದು? ರಾಮ್ಸರ್ ಕನ್ವೆನ್ಷನ್ದು ಉದ್ದೇಶ ಆಗಿರ್ತದೆ. ಹಾಗೆ ಇತ್ತೀಚಿನ ಸುತ್ತಿನಲ್ಲಿ ಈ 2 ಅಂದರೆ ಉದಯಪುರ್ ಮತ್ತು ಇಂದೋರ್ನ ಒಳಗೊಂಡಂತೆ ಭಾರತದಲ್ಲಿ ಒಟ್ಟು 74 ಪ್ರದೇಶ ನಗರಗಳಾಗಿ ತಯಾರಾಗಿದೆ. ಅಂದರೆ ಟೋಟಲ್ ಓವರಾಲ್ ಆಗಿ ಜಾಗತಿಕವಾಗಿ 74 ಪ್ರದೇಶಗಳು ಈ ಥರ
ತೆಗೆದುಕೊಂಡಿರ್ತಾರೆ. ಭಾರತದಲ್ಲಿ 2 ಪ್ರದೇಶಗಳು. ಭಾರತವು ಪ್ರಸ್ತುತ ರಾಮ್ಸರ್ ಒಪ್ಪಂದದ ಅಡಿಯಲ್ಲಿ 85 ಸಂರಕ್ಷಿತ ಜೌಗು ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳುವ ಸಾಧ್ಯತೆ ಇರುತ್ತೆ. ರಾಮ್ಸರ್ ಸ್ಥಾನಗಳು ಎಷ್ಟಿದಾವೆ ಅಂದರೆ 85 ಅಂತ ಹೇಳ್ತಕ್ಕಂಥದ್ದು ಭಾರತದಲ್ಲಿ. 4ನೇ ಪ್ರಶ್ನೆ, ಯಾವ ನಗರವು ಇತ್ತೀಚೆಗೆ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರದ 6ನೇ ಪ್ರಾದೇಶಿಕ ಕಚೇರಿಯಾಗಿದೆ? ಆಪ್ಷನ್ ಎ ಭೋಪಾಲ್, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಗೋರಖ್ಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾರಣಾಸಿ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಇತ್ತೀಚೆಗೆ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ ವಾರಣಾಸಿಯಲ್ಲಿ ಹೊಸ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸಿರ್ತದೆ. ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ ಕಾಯ್ದೆ 1985ರ ಅಡಿಯಲ್ಲಿ ಸ್ಥಾಪಿತವಾಗಿದೆ. ಪ್ರಧಾನ ಕಚೇರಿಯು ಉತ್ತರ ಪ್ರದೇಶದ ನೋಯ್ಡಾದಲ್ಲಿದೆ. ಅಂದರೆ ಗುವಾಹಟಿ, ಪಾಟ್ನಾ, ಕೊಚ್ಚಿ, ಭುವನೇಶ್ವರ್ ಮತ್ತು ಕೋಲ್ಕತ್ತಾದಲ್ಲಿ ಪ್ರಾದೇಶಿಕ ಕಚೇರಿಗಳಿದ್ವು. ಅವು 5 ಪ್ರಾದೇಶಿಕ ಕಚೇರಿಗಳಿದ್ವು. ಇದರಲ್ಲಿ 6ನೇ ಪ್ರಾದೇಶಿಕ ಕಚೇರಿಯನ್ನಾಗಿ ವಾರಣಾಸಿಯನ್ನು ಇತ್ತೀಚೆಗೆ ಸ್ಥಾಪಿಸಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲವನ್ನು ನೆನಪಿಟ್ಕೊಳ್ಳಿ. 5ನೇ ಪ್ರಶ್ನೆ ನೋಡಿ, ಕಪ್ಪತ್ತಗುಡ್ಡ ಬೆಟ್ಟಗಳಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಬಿಳಿ ನೇಪಿನ್ ಟೈಟ್ ಹಕ್ಕಿ ಯಾವ ದೇಶಕ್ಕೆ ಸ್ಥಳೀಯವಾಗಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಉತ್ತರ ಕರ್ನಾಟಕದ ಕಪ್ಪತ್ತಗುಡ್ಡ ಇದು ಗದಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಬೆಟ್ಟ ಆಗಿರ್ತದೆ. ಇತ್ತೀಚೆಗೆ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಳಿ ನೇಪನ್ ಚೇಕಡಿ ಹಕ್ಕಿಯನ್ನು ಅಲ್ಲಿ ಕಂಡು ಬಂದಿರ್ತದೆ. ಅದು ಯಾವ ದೇಶದ್ದು ಹಕ್ಕಿ ಅಂದರೆ ಭಾರತ ದೇಶದ ಹಕ್ಕಿ ಆಗಿರುತ್ತದೆ. ಇದನ್ನು ಫೈಟ್ ಟೈಟ್ ಅಥವಾ ವೈಟ್ ವಿಂಗ್ಡ್ ಟೈಟ್ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಹಕ್ಕಿಗಳನ್ನು ಏನಾದರೂ ಹೊಸದಾಗಿ ಕಂಡು ಬಂದಲ್ಲಿ ಅವ್ರನ್ನ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದು ಕರ್ನಾಟಕದಲ್ಲಿ ಕಂಡು ಬಂದರೆ ಇಂಪಾರ್ಟೆಂಟೇ ಆಗಿರ್ತದೆ, ಅದನ್ನು ಕೇಳ್ತಾನೆ. ಇದರ ವೈಜ್ಞಾನಿಕ ಹೆಸರು ಮ್ಯಾಕ್ಲೋಲೋಪಸ್ ನುಚಾಲಿಸ್ ಅಂತ ಇದರ ವೈಜ್ಞಾನಿಕ ಹೆಸರಾಗಿರ್ತದೆ. ಇದು ಗುಜರಾತ್, ಹರಿಯಾಣ, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಈ ಹಕ್ಕಿ ಕಂಡು ಬರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಕ್ಲಾರಿಫೈನ NCRP ಇಂಟಿಗ್ರೇಷನ್ ಪರಿಹಾರವನ್ನು ಜಾರಿಗೆ ತಂದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಬಿ ಬ್ಯಾಂಕ್ ಆಫ್ ಬರೋಡಾ, ಆಪ್ಷನ್ ಸಿ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಡಿ ಕೆನರಾ ಬ್ಯಾಂಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇತ್ತೀಚೆಗೆ ಕ್ಲಾರಿಫೈನ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲನ್ನು ಇದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದರೆ ಆನ್ಲೈನ್ಲಾಗಿರ್ತಕ್ಕಂತಹ ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟಲು ಈ ಪೋರ್ಟಲನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದೆ. ಅದು ಯಾವುದು? ಕ್ಲಾರಿಫೈ ಅಂತ ಒಂದು ಪೋರ್ಟಲ್ ಆಗಿರ್ತದೆ. ಸೈಬರ್ ಕ್ರೈಮ್ ದೂರು ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ I4C ಪರಿಹಾರವನ್ನು ಇದು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದು ನೋಡಿ, ಈ ಪ್ರಶ್ನೆಯನ್ನು 7ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆನ ಕೇಳ್ತಾನೆ. 76ನೇ ಗಣರಾಜ್ಯೋತ್ಸವದಲ್ಲಿ ಯಾವ ಸ್ತಬ್ಧ ಚಿತ್ರ ಪ್ರಥಮ ಸ್ಥಾನ ಪಡೆಯಿತು ಹಾಗೂ ಯಾವ ರಾಜ್ಯಕ್ಕೆ ಪ್ರಥಮ ಸ್ಥಾನ ದೊರಕಿದೆ ಅಂತ ಪ್ರಶ್ನೆ ಆಗಿರ್ತದೆ. ಆಪ್ಷನ್ ಎ ಮಹಾಕುಂಭಮೇಳ ಉತ್ತರ ಪ್ರದೇಶ್, ಆಪ್ಷನ್ ಬಿ ಲಕ್ಕುಂಡಿ ಕರ್ನಾಟಕ, ಆಪ್ಷನ್ ಸಿ ಮೇಲಿನ 2, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಆಪ್ಷನ್ಗಳು ಆಗಿರ್ತವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾಕುಂಭಮೇಳ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ, ಇತ್ತೀಚೆಗೆ ನಡೆದಿರ್ತಕ್ಕಂತಹ ಮಹಾಕುಂಭಮೇಳ ಕುರಿತು ಸ್ತಬ್ಧ ಚಿತ್ರವನ್ನು ಸಿದ್ಧಪಡಿಸಿತ್ತು ಯಾವುದು? ಉತ್ತರ ಪ್ರದೇಶ. 76ನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶಿಸಿ ಅದು ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದರ ಭಾವಚಿತ್ರ ಇಲ್ಲಿ ನೋಡಿ, ಗಣರಾಜ್ಯೋತ್ಸವ ದೆಹಲಿ ಕರ್ತವ್ಯ ಪಥದಲ್ಲಿ ಪ್ರದರ್ಶನಗೊಂಡ ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರ. ನೋಡಿ, ಈ ಥರ ಚಿತ್ರಗಳಿರ್ತದೆ. ಹಾಗೆ ಯಾವ್ಯಾವ ಚಿತ್ರಗಳು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವನ್ನು ಪಡೆದಿದೆ, ಹಾಗೆ ಜನರ ಆಯ್ಕೆಯ ಪ್ರಕಾರ ಯಾವ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನು ನೋಡೋಣ. ನೋಡಿ, 2025ನೇ ಸಾಲಿನ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಉತ್ತರ ಪ್ರದೇಶದ ಮಹಾಕುಂಭಮೇಳ ಪಡೆದಿರ್ತಕ್ಕಂಥದ್ದು. ಅದು ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸತ್ ಎಂಬ ದೇಹವಾಕ್ಯದಲ್ಲೇ ಅದನ್ನು ಮಾಡಿರ್ತಕ್ಕಂಥದ್ದು.
ದ್ವಿತೀಯ ಸ್ಥಾನ ತ್ರಿಪುರದ್ದು. ಶಾಶ್ವತ ಗೌರವ ತ್ರಿಪುರದಲ್ಲಿ 14 ದೇವತೆಗಳ ಪೂಜೆ ಖಾರ್ಚಿ ಪೂಜೆಯನ್ನು ಅವರು ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಿರ್ತಾರೆ. ಅದು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ತೃತೀಯ ಸ್ಥಾನ ಆಂಧ್ರ ಪ್ರದೇಶದ ಏಟಿಕೊಪ್ಪಕ ಬೊಮ್ಮಲು ಅಂದರೆ ಪರಿಸರ ಸ್ನೇಹಿ ಮರದ ಆಟಿಕೆಗಳನ್ನು ಮಾಡಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳಲ್ಲಿರ್ತಕ್ಕಂಥವನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಕರ್ನಾಟಕದಿಂದ ಲಕ್ಕುಂಡಿ ನಗರವನ್ನು ಸಾರಿ ಹೇಳುವ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಿರುತ್ತಾರೆ. ಹಾಗಂದರೆ ಸಾರ್ವಜನಿಕರಿಗೆ ಈ ವರ್ಷ ವೋಟಿಂಗ್ ಪೋಲನ್ನು ಬಿಟ್ಟಿದ್ರು. ಅದರಲ್ಲಿ ವೋಟ್ ಹಾಕಿ ಯಾವ ಸ್ತಬ್ಧ ಚಿತ್ರವನ್ನು ಪ್ರಥಮವಾಗಿ ಮಾಡಿದ್ದಾರೆ ಅಂದರೆ ಗುಜರಾತ್ನ ಸ್ತಬ್ಧ ಚಿತ್ರ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹಾಗೆ ದ್ವಿತೀಯ ಸ್ಥಾನದಲ್ಲಿ ಉತ್ತರ ಪ್ರದೇಶದ್ದು ಅದೇ ಮಹಾಕುಂಭಮೇಳದ್ದೇ ದ್ವಿತೀಯ ಸ್ಥಾನದಲ್ಲಿದೆ. ತೃತೀಯ ಸ್ಥಾನದಲ್ಲಿ ಉತ್ತರಾಖಂಡದ ಆಗಿರ್ತಕ್ಕಂಥದ್ದು. 8ನೇ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ ಉಡಾವಣೆ ಮಾಡಿದ 100ನೇ ಉಪಗ್ರಹ ಯಾವುದು? ಆಪ್ಷನ್ ಎ ನಾವಿಕ್, ಆಪ್ಷನ್ ಬಿ ಮಂಗಳಯಾನ, ಆಪ್ಷನ್ ಸಿ ಚಂದ್ರಯಾನ 3, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಪ್ರಶ್ನೆಗೆ ಇದನ್ನು ನ್ಯೂಸ್ ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು ಏನಂದರೆ ನಾವಿಕ್ ಯೋಜನೆ 2ನೇ ತಲಪಾರಿನ ಉಪಗ್ರಹ NVS-2 ಉಡಾವಣೆಗೆ ಇಸ್ರೋ ಸಜ್ಜಾಗಿದೆ. ಅಂದರೆ ಇದು 100ನೇ ಉಪಗ್ರಹ ಆಗಿರ್ತಕ್ಕಂಥದ್ದು, ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡ್ತಕ್ಕಂಥದ್ದು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾವಿಕ್ ಆಗಿರ್ತದೆ. ಅದನ್ನ ಎಲ್ಲಿಂದ ಉಡಾವಣೆ ಮಾಡಿದ್ರು ಅಂದರೆ ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇತ್ತೀಚೆಗೆ ಅದನ್ನ ಉಡಾವಣೆ ಮಾಡಿರ್ತಾರೆ. ಅದು 100ನೇ ಯೋಜನೆಯಾಗಿದ್ದು ಮೈಲುಗಲ್ಲನ್ನು ಇಸ್ರೋ ತಲುಪಿದೆ ಅಂತ ಹೇಳ್ತಕ್ಕಂಥದ್ದು. ಇಸ್ರೋ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ. ನೋಡಿ, ಇದು ಇಸ್ರೋದ ಲೋಗೋ ಆಗಿರ್ತದೆ. ಹಾಗೆ ಇಸ್ರೋ ಬೆಂಗಳೂರಿನಲ್ಲಿ ಮೇನ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ಇಸ್ರೋ ಪ್ರಧಾನ ಕಚೇರಿ ಸ್ವಲ್ಪ ನೋಡೋಣ. ಸ್ಥಾಪನೆಯಾಗಿದ್ದು 15 ಆಗಸ್ಟ್ 1969ರಂದು. ಸುಮಾರು 55 ವರ್ಷಗಳು ಆಯಿತು ಇಸ್ರೋ ಸ್ಥಾಪನೆ ಆಗಿ. ಈ ಹಿಂದೆ ಇಸ್ರೋ ಅನ್ನೋದಕ್ಕಿಂತ ಮುಂಚೆ ಇಂಕೋಸ್ಪಾರ್ ಅಂತ ಅದರ ಹೆಸರಿತ್ತು. 1962ರಿಂದ 69ರವರೆಗೆ. 69ರ ನಂತರ ಅದು ಇಸ್ರೋ ಆಗಿ ಚೇಂಜ್ ಆಯಿತು ಅಂತ ಹೇಳ್ತಕ್ಕಂಥದ್ದು. ನೋಡಿ, ಅದರ ಅಧ್ಯಕ್ಷರು ವಿ ನಾರಾಯಣ್ ಅವರು ಇರ್ತಾರೆ. ಪ್ರಸ್ತುತವಾಗಿ ಅವರು ಚೇಂಜ್ ಆಗಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ವಿ ನಾರಾಯಣ್ ಆಗಿತ್ತು. ಸೋಮನಾಥನ್ ಅವರು ಇದ್ದರು, ಅವರು ಚೇಂಜ್ ಆಗಿ ವಿ ನಾರಾಯಣ್ ಅವರು ಬಂದಿರತಕ್ಕಂಥದ್ದು. ನೋಡಿ, ಪ್ರಾಥಮಿಕ ಬಾಹ್ಯಾಕಾಶ ನಿಲ್ದಾಣಗಳು ಟೋಟಲು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಕುಲಶೇಖರ ಪಟ್ಟಣಂ ಬಾಹ್ಯಾಕಾಶ ಕೇಂದ್ರ, ಇದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ತುಂಬ ಸಂಭಾಜಕ ರಾಕೆಟ್ ಉಡಾವಣಾ ಕೇಂದ್ರ ಮತ್ತು ಅದೇ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ಕೂಡ ಕೇಳ್ಬೋದು. 9ನೇ ಪ್ರಶ್ನೆ, 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯ ವಹಿಸಿದ ರಾಜ್ಯ ಅಥವಾ ಯುನೈಟೆಡ್ ಟೆರಿಟರಿ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ್, ಆಪ್ಷನ್ ಬಿ ಜಮ್ಮು ಕಾಶ್ಮೀರ್, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಉತ್ತರಾಖಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ 38ನೇ ರಾಷ್ಟ್ರೀಯ ಕ್ರೀಡಾಕೂಟವು 2025ರಲ್ಲಿ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಹಸಿರು ಕ್ರೀಡಾಕೂಟ ಎಂದು ಕರೆಯಲಿದ್ದಾರೆ. ಅದು ಪೂರ್ತಿ ಹಸಿರು ಕ್ರೀಡಾಕೂಟ ಅಂತ ಅದಕ್ಕೆ ಹೆಸರನ್ನು ಇಟ್ಟಿರ್ತಾರೆ. 10ನೇ ಪ್ರಶ್ನೆ ನೋಡಿ, ICC ವರ್ಷದ ಆಟಗಾರ ಮತ್ತು ಆಟಗಾರ್ತಿಯಾಗಿ ಆಯ್ಕೆಯಾದ ಭಾರತದ ಕ್ರಿಕೆಟಿಗರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಕೊಹ್ಲಿ ಸ್ಮೃತಿ ಮಂದಣ್ಣ, ಆಪ್ಷನ್ ಬಿ ಬೂಮ್ರಾ ಸ್ಮೃತಿ ಮಂದಣ್ಣ, ಆಪ್ಷನ್ ಸಿ ಅಶ್ವಿನ್ ಸ್ಮೃತಿ ಮಂದಣ್ಣ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೂಮ್ರಾ ಮತ್ತು ಸ್ಮೃತಿ ಮಂದಣ್ಣ ಅವರು ಆಗಿರ್ತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥದ್ರೆ ಇದು ವರ್ಷದ ಆಟವನ್ನು ಕನ್ಸಿಡರ್ ಮಾಡಿಕೊಂಡು ICC ವರ್ಷದ ಆಟಗಾರ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಬೂಮ್ರಾ ಮತ್ತು ಸ್ಮೃತಿ ಮಂದಣ್ಣ ಅವರು ಆಯ್ಕೆಯಾಗಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. 11ನೇ ಪ್ರಶ್ನೆ, 2025ರ ಹಂಪಿ ಉತ್ಸವ ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಬಾಗಲಕೋಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಂಪಿ ಉತ್ಸವವು ಫೆಬ್ರವರಿ 28 ಮಾರ್ಚ್ 1ರಿಂದ ಮಾರ್ಚ್ 2ರಂದು ಎಲ್ಲಿ ನಡೀತದೆ ಅಂದರೆ ವಿಜಯನಗರದಲ್ಲಿ ಅದು ನಡೀತದೆ. ವಿಶ್ವವಿಖ್ಯಾತೆ ಹಂಪಿ ಉತ್ಸವವು 2025ರಲ್ಲಿ ತನ್ನ ಲಾಂಛನವನ್ನು ಕೂಡ ಬದಲಾಯಿಸಿಕೊಂಡಿರ್ತಕ್ಕಂಥದ್ದು. ಅದು ವಿಜಯನಗರದಲ್ಲಿ ನಡೀತಕ್ಕಂಥ ಒಂದು ಬಹುದೊಡ್ಡ ಉತ್ಸವ ಆಗಿರ್ತದೆ. ನೋಡಿ, ಈ ಉತ್ಸವದ ಲಾಂಛನವನ್ನು ಬದಲಾವಣೆ ಮಾಡುವಾಗ ಪ್ರಸ್ತುತವಾಗಿದ್ದವರಲ್ಲಿ
ಬಳ್ಳಾರಿ ಜಿಲ್ಲಾ ಮತ್ತು ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ಲೋಕಾರ್ಪಣೆಗೊಳಿಸಿರ್ತಾರೆ. ಏನದು ಹೊಸ ಲಾಂಛನವನ್ನು, ಹಂಪಿ ಉತ್ಸವದ ಹೊಸ ಲಾಂಛನವನ್ನು ಬಿಡುಗಡೆ ಮಾಡಿರ್ತಾರೆ. ಯಾರು? ಜಮೀರ್ ಅಹಮದ್ ಅವರು. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. 12ನೇ ಪ್ರಶ್ನೆ, 2036 ಒಲಿಂಪಿಕ್ಸ್ ಆತಿಥ್ಯ ವಹಿಸುವ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಆಗಿರ್ತದೆ. ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಪಾಕಿಸ್ತಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಆಗಿರ್ತದೆ. 33ನೇ ಬೇಸಿಗೆ ಒಲಿಂಪಿಕ್ಸ್ ಆಗಸ್ಟ್ 11, 2024 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೊನೆಗೊಂಡಿದೆ. ಹಾಗೆ 2028ರಲ್ಲಿ 34ನೇ ಬೇಸಿಗೆ ಒಲಿಂಪಿಕ್ಸನ್ನು ಆತಿಥ್ಯ ವಹಿಸಲಿರುವ ರಾಷ್ಟ್ರ ಅಮೇರಿಕಾದ ಲಾಸ್ ಏಂಜಲೀಸ್. ಇದನ್ನು ಅಲ್ಲಿಗೆ ಈಗ 2033ನೇ ಒಲಿಂಪಿಕ್ಸ್ ಮುಗಿತಲ್ಲ, ಅಲ್ಲಿಂದ ಅದಕ್ಕೆ ಹಸ್ತಾಂತರ ಮಾಡಿಬಿಡ್ತಾರೆ. ನೆಕ್ಸ್ಟ್ ಯಾವುದು ಕಂಡಕ್ಟ್ ಮಾಡತ್ತಲ್ಲ ಆ ಧ್ವಜವನ್ನು, ಯಾವುದು ಒಲಿಂಪಿಕ್ಸ್ ಧ್ವಜವನ್ನು ಅಲ್ಲಿಗೆ ಹಸ್ತಾಂತರ ಮಾಡಿರ್ತಾರೆ. ಇಷ್ಟು ಇದು 28 ಮತ್ತು 29 ದಿನದ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.